ಕಳೆದ 2 ಅವಧಿಯಲ್ಲಿ ಅಂದರೆ 2018ಕ್ಕೆ ನಾನು ಬಂಟ್ವಾಳದ ಶಾಸಕನಾಗಿ ಆಯ್ಕೆ ಆಗ್ತೇನೆ. ಅದರ ನಂತರ ಈಗ ಹತ್ತಿರ 8 ವರ್ಷ ಆಯಿತು. ಆದರೆ ಅಲ್ಲಿ ಬಹಳಷ್ಟು ಜನರಿಗೆ, ನಿಮಗೆ ಗೊತ್ತುಂಟು, ನನ್ನ ಕ್ಷೇತ್ರದ ಜನತೆಗೆ ಗೊತ್ತುಂಟು ಶಾಸಕ ಅಂತ. ಅದು ಬಹಳಷ್ಟು ಅಧಿಕಾರಿಗಳಿಗೆ ನಾನು ಶಾಸಕ ಎಂಬುದೇ ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮ ಪರಿಶಿಷ್ಟ ಜಾತಿ ಕಾಲೋನಿಗಳ ಮೂಲಭೂತ ಸೌಲಭ್ಯಗಳ ಒಂದು ಅನುದಾನ ಬರುವಾಗ ಎಲ್ಲ ಶಾಸಕರಿಗೆ ಬರ್ತದೆ. ನಮ್ಮಲ್ಲಿ ಬರುವಾಗ ಆ ಶಾಸಕರ ಮಾಜಿ ಮಂತ್ರಿಗಳ ಹೆಸರಲ್ಲಿ ಹೋಗ್ತದೆ ಆ ಶಾಸಕ. ಅದು ನಿನ್ನೆ ಆರ್ಡರ್ ಆಗಿ ಪುನಃ ಅದರಲ್ಲಿ ಅಧಿಕಾರಿಗಳು ಒಂದು ಲೆಟರ್ ಕಳಿಸ್ತಾರೆ, ಉಪನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಅಂತ. ಅವರು ಯಾರಿಗೆ ಲೆಟರ್ ಹಾಕ್ತಾರೆ ಅಂತಂದ್ರೆ ಮಾನ್ಯ ಮಾಜಿ ಸಚಿವರಿಗೆ ಒಂದು ಕಾಗದ ಹಾಕ್ತಾರೆ. ನಿಮ್ಮ ಹೆಟರಲ್ಲಿ ಅದು ಬರೆಯುವಾಗ ಈ ತರ ಬರೀತಾರೆ, ಈ ಮೂಲಭೂತ ಸೌಲಭ್ಯ ಅಭಿವೃದ್ಧಿಪಡಿಸಲು ಕಾಮಗಾರಿಗೆ 3 ಲಕ್ಷಗಳ ಅನುದಾನ ಮಂಜೂರು ಮಾಡಲು ಮಾನ್ಯ ಸಚಿವರು ಕೇಳಿದ್ರು ಅಂತ. ಅಂದ್ರೆ 3 ಕೋಟಿ. ಆದರೆ ಮಾನ್ಯ ಸಚಿವರು ಅಂದ್ರೆ ಅವರನ್ನು ಇವತ್ತಿಗೂ ಸಚಿವರು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಮಾನ್ಯ ಸಚಿವರು 3 ಕೋಟಿ ಕೇಳ್ತಾ ಇದ್ದಾರೆ, ಅದಕ್ಕೆ 1 ಕೋಟಿ ಅನುದಾನ ಸಿಕ್ಕಿದೆ. ಅದಕ್ಕೆ ಸದ್ಯ ಕಾಮಗಾರಿಯನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿ ನೀಡುವಂತೆ ಕೊಡಬೇಕು ಅಂತ ಮಾಜಿ ಸಚಿವರಲ್ಲಿ 8 ವರ್ಷದ ಹಿಂದೆ ಸಚಿವರು ಅವರನ್ನು ಇವತ್ತಿಗೂ ಸಚಿವರಂತ ಮಾಡಿ ಈ ಅಧಿಕಾರಿಗಳು ಕೇಳ್ತಾ ಇರ್ಬೇಕಾದ್ರೆ ನಾವು ಯಾವ ಮಟ್ಟಕ್ಕೆ ನಾನು ಶಾಸಕನಾಗಿ ಆ ಕ್ಷೇತ್ರದಲ್ಲಿ ಇರಬೇಕು ಅಂತ. ಅಧ್ಯಕ್ಷರೇ, ಇದರಲ್ಲಿ ಏನಂತ ಕೇಳಿದ್ರೆ ವಿಶೇಷವಾಗಿ ಬಂಟ್ವಾಳ ಕ್ಷೇತ್ರ ಮತ್ತು ಉಳಿದ ಕಡೆಗೆ ನಾನು ತುಂಬಾ ಇದನ್ನು ಉದ್ದ ಬೆಳೆಸ್ಲಿಕ್ಕೆ ಹೋಗಲ್ಲ. ಸರ್ಕಾರಿ ಆದೇಶದಲ್ಲಿ ಯಾವ್ದಾದ್ರು ಮಂಜೂರಾತಿಯನ್ನ ಮಾಡಬೇಕಾದ್ರೆ ನೀವು ಶಾಸಕರ ಹೆಸರಿನ ಉಲ್ಲೇಖವನ್ನು ತೆಗೆದುಕೊಳ್ಳಬೇಕು, ಇಲ್ಲಾಂದ್ರೆ ಶಾಸಕರ ಪತ್ರವನ್ನು ತೆಗೆದುಕೊಳ್ಬೇಕು. ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ನ ಹೆಸರಿನಲ್ಲಿ ನಾನು ಹಣ ಮಂಜೂರಾತಿ ಮಾಡಿದ್ದೀನಿ ಅಂತ ನೀವು ಸಚಿವರು ಉತ್ತರ ಕೊಟ್ರೆ ಅಥವಾ ಆದೇಶ ಮಾಡಿದ್ರೆ ಇದು ಯಾವ ಶಿಷ್ಟಾಚಾರ? ಯಾವ ಶಿಷ್ಟಾಚಾರದ ಉಲ್ಲಂಘನೆ? ಶಿಷ್ಟಾಚಾರದ ಉಲ್ಲಂಘನೆ ಅಂತ ಅನ್ಸೋದಿಲ್ವಾ? ಮತ್ತೆ ಈ ಸರ್ಕಾರದಲ್ಲಿ ಅಥವಾ ಇಲಾಖೆನಲ್ಲಿ ಒಂದು ನೀತಿ ನಿಯಮಗಳಿಲ್ವಾ? ನಾನು ಹೇಳೋದು, ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ ಯಾವ್ದಾರು ಹಣ ಮಂಜೂರಾತಿಯನ್ನ ಇಲಾಖಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಹದ್ದು ಮೀರಿದಂತ ವರ್ತನೆ. ಇದು ಹಕ್ಕುಚ್ಯುತಿ ಆಗುತ್ತೆ, ಇದನ್ನು ಸಹಿಸಿಕೊಳ್ಳಿಕ್ ಆಗಲ್ಲ. ಈ ತರದ ಎಲ್ಲ ಇಲಾಖೆನಲ್ಲೂ ಕೂಡ ಇದೆ. ಈ ಕಾಲಿಂಗ್ ಅಟೆನ್ಷನ್ ನಲ್ಲಿ ಅರವಿಂದ್ ಬೆಲ್ಲದೊಂದು ಪ್ರಶ್ನೆ ಇದೆ, ಸೇಮ್ ಪ್ರಶ್ನೆ ಇದೆ ಇವತ್ತು. ನಾನು ಹಾಗಾಗಿ ಮಾನ್ಯ ಮಾದೇವಪ್ಪನವರ ಇಲಾಖೆನಲ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ. ನೀವು ರಾಜೇಶ್ ನಾಯ್ಕರ ಕ್ಷೇತ್ರದಲ್ಲಿ ಕೇಳಿ ಹೆಂಗಾಗಿದೆ ಪರಿಸ್ಥಿತಿ ಅಂತ. ಮತ್ತೆ ಎಲ್ಲಿ ತನಕ ಅಂತ ಕೇಳಿದ್ರೆ ಒಂದು ನಿಮಿಷ ನೀವು ಆದೇಶ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ದಾರೆ. ಇದರಲ್ಲಿ ನೀವು ಡಿಫೀಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿ ಕೊಟ್ಟಿದ್ದೀರಿ. ಎರಡನೇದು, ಅಲ್ಲಿರುವಂತ ಡಿಡಿ ಏನ್ ಕೇಳ್ತಾರೆ ಅಂತಂದ್ರೆ ಸದರಿ ಕಾಮಗಾರಿಯನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿಕೊಡುವಂತೆ ಅಂತೇಳಿ ಅವ್ರಿಗೊಂದು ಪತ್ರ ಬರೀತಾರೆ ಅಂತಂದ್ರೆ ಶಾಸಕನಿಗೆ ಏನ್ ಬೆಲೆ ಇಲ್ಲೇನೋ? ಶಾಸಕರು ಯಾಕಿರ್ಬೇಕಂಗಾರೆ? ಇಲ್ಲಿ ಶಾಸನ ಸಭೆನ ಯಾಕೆ ನಡೆಸ್ತೀರಿ ನೀವು ಏಜೆನ್ಸಿನ ಯಾರಿಗೆ ಕೊಡಬೇಕು ಅನ್ನೋದನ್ನು ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಹತ್ರ ಕೇಳ್ತಾರೆ ಒಬ್ಬ ಅಧಿಕಾರಿ ಅಂತಂದ್ರೆ, ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ, ಇದನ್ನು ಸಹಿಸಿಕೊಳ್ಳಕ್ ಸಾಧ್ಯ ಇಲ್ಲ. ಆ ಅಧಿಕಾರಿನ ಸಸ್ಪೆಂಡ್ ಮಾಡಿ. ಇಲ್ಲ ಅಂತಂದ್ರೆ ಆಗಲ್ಲ. ಇದು ಒಬ್ಬ ಶಾಸಕನಿಗೆ ಗೌರವ ಬೇಡೇನು? ಲಾಸ್ಟ್ ಟೈಮು ಇದೇ ಸದನದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಹೋದಾಗ ಶಾಸಕರಿಗೆ ಉದ್ಘಾಟನೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಹಕ್ಕುಚ್ಯುತಿ ಕೊಟ್ಟಿದೀವಿ, ಹಕ್ಕುಚ್ಯುತಿಯಲ್ಲಿ ತೀರ್ಮಾನ ಆಗ್ಲಿಲ್ಲ. ಅದನ್ನ ನೀವು ಅವತ್ತೈದು ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಪುನರಾವರ್ತನೆ ಆಗಲ್ಲ. PWD ಇಲಾಖೆನಲ್ಲೂ ಡಿಫೀಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ ಅನುದಾನ ಕೊಡ್ತೀರಿ, ಸೋಷಿಯಲ್ ವೆಲ್ಫೇರ್ ಅಲ್ಲೂ ಕೊಡ್ತೀರಿ, ಅಲ್ಪಸಂಖ್ಯಾತರಲ್ಲೂ ಕೊಡ್ತೀರಿ ಅಂತಂದ್ರೆ ಏನಕ್ಕೆ ಶಾಸಕರು ಇರ್ಬೇಕು ನಾವಿಲ್ಲಿ? ದಯಮಾಡಿ ಇದು ಮಾನ್ಯ ಮಾದೇವಪ್ಪರ ನಿಮ್ಮ ಇಲಾಖೆ ಒಂದು ಪ್ರಶ್ನೆ ಅಲ್ಲ, ಇದು ಸರ್ಕಾರದ ಪ್ರಶ್ನೆ. ಇದು ದಯಮಾಡಿ ಒಬ್ಬ ಶಾಸಕರಿಗೆ ಗೌರವ ಕೊಡೋದನ್ನು ಕಲೀರಿ. ನಮ್ಮ ಶಾಸಕರ ಗೌರವವನ್ನು ಕಾಪಾಡುವಂಥದ್ದು ಪೀಠದ ಕೆಲಸ ಇದೆ. ದಯಮಾಡಿ ಕ್ವಶನ್ ಅವರ್ ಸರಿ ಆಗ್ಲಿಲ್ಲ ಅಂತಂದಾಗ ಹೆಂಗೊಂದು ದಿಟ್ಟ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತನೂ ಕೂಡ ನಿಮ್ ಪೀಠದಿಂದ ಒಂದು ಒಳ್ಳೆ ಆದೇಶ ಬರಬೇಕು ಮಾನ್ಯ ಅಧ್ಯಕ್ಷರೇ. ಯಾವುದೇ ಅಧ್ಯಕ್ಷರೇ, ನಾನು ಮಾನ್ಯ ಅಧ್ಯಕ್ಷರೇ, ನಾನು ನೀವು ಎತ್ತಾಳ್ರೆ ಐ ಅಗ್ರಿ. ಒಂದ್ ನಿಮಿಷ, ಎಸ್, ನಾನು ಇದನ್ನ ಅಗ್ರಿ ಆಯ್ತಾ. ಹಿಂದೆ ನೀವು ಉಪನಾಯಕರಾಗಿದ್ರಿ, ನೀವು ಉಪನಾಯಕರಾಗಿದ್ರಿ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಅವಾಗ್ಲೂ ಕೂಡ ಒಂದು ಕ್ಷೇತ್ರದಲ್ಲಿ ಈ ರೀತಿ ಮಾಜಿ ಶಾಸಕರ ಹೆಸರಿನಲ್ಲಿ ಆರ್ಡರ್ ಮಾಡಿದ್ದಾರೆ ಅಂತಂದಾಗ ನೀವು ಉಪನಾಯಕರಾಗಿಯೂ ಕೂಡ ಬಹಳ ಮಾತಾಡಿದ್ರಿ. ಸಿದ್ದರಾಮಯ್ಯನವರು ಮಾತಾಡಿದ್ರು. ಅವತ್ತು ಸಿದ್ದರಾಮಯ್ಯನವರು ಹೇಳಿದ್ದೇನು ಅಂತ ಕೇಳಿದ್ರೆ, ಇನ್ನು ಯಾವುದೇ ಸರ್ಕಾರಿ ಆದೇಶಗಳು ಡಿಫೀಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ ಮಾಜಿ ಶಾಸಕರ ಹೆಸರಲ್ಲಿ ಬರೋಂಗಿಲ್ಲ ಅಂತ ಹೇಳಿದ್ರು. ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಒಪ್ಕೊಂಡಿದ್ರು. ನಾನು ಯಾವ ಕ್ಷೇತ್ರ ಅಂತ ಹೇಳೋದಿಲ್ಲ.
ಈಗ ಒಂದು ಇಲಾಖೆದಲ್ಲ ಎಲ್ಲ ಇದು. ಶಾಸಕರಿಗೆ ಎಲ್ಲ ಇಲಾಖೆದು ಮಾಡಿದ್ರೆ ತಪ್ಪೇ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಆಗಿದ್ರೆ ನಿಮ್ಮ ತಪ್ಪೇ. ಸರ್ಕಾರದಲ್ಲಿ ಬಹಳಷ್ಟು ಈಗ ದಯಮಾಡಿ ಒಂದು ಇಲಾಖೆ ಅಲ್ಲ, ಇವತ್ತು ಸಾಂದರ್ಭಿಕವಾಗಿ ಬಂದಿದೆ. ಕೊಡ್ಲಿ ಈಗ. ಎಲ್ಲ ಇಲಾಖೆಗಳಲ್ಲೂ ಕೂಡ ಸರ್ಕಾರ ಹಿಂಗ್ ಮಾಡ್ತಿದೆ. ಇದನ್ನ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಇದನ್ನ. ಒಂದೇ ಸರ್ಕಾರದಾಗ ಆರೋಪ ಸರಿಯಲ್ಲ. ಸರ್ಕಾರ ಉತ್ತರ ಕೊಡ್ಲಿ ಮತ್ತೆ ನೋಡುವ. ಅವಾಗಿನ ನನ್ನ ಕ್ಷೇತ್ರದ್ದು ಕೂಡ ಉತ್ತರ ಕೊಡ್ಲಿ. ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಡಿಫೀಟ್ ಹಾಗಾಗಿ ಎಲ್ಲರೂ ಡಿಫೀಟ್ ಆಗಿರ್ತಕ್ಕಂಥ ಶಾಸಕರು ಮಾಜಿ ಶಾಸಕರ ಹೆಸರಿನಲ್ಲಿ ಆರ್ಡರ್ ಹೋಗಿದೆ. ನಾನ್ ಲೆಟರ್ ಕೊಟ್ರೆ ದುಡ್ಡಿಲ್ಲ ಅಂತಾರೆ, ಮಾಜಿ ಶಾಸಕರು ಬಂದ್ರೆ ದುಡ್ಡು ಕೊಟ್ಟು ಅವ್ರ ಹೆಸರಿನಲ್ಲಿ ಮಂಜೂರಾಗ್ತದೆ. ನನ್ನ ಕ್ಷೇತ್ರದಲ್ಲಿ ಆಗಿದೆ ಸರ್, ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಆಗಿದೆ. ನಾವು ಹೇಗಾಗುತ್ತೆ ನಿಮ್ಗೆ ಆದ್ರೂ ಎಷ್ಟು ಹರ್ಟ್ ಆಗ್ತದೆ ಯೋಚನೆ ಮಾಡಿ. ಹಿಂದಿನ ಸರ್ಕಾರದಲ್ಲಿ ಯಾವ್ದಾರು ಆಗಿದ್ರೆ ತಪ್ಪೇ. ಅಧ್ಯಕ್ಷರೇ, ತಾವು ಸರಿ ಇದೆ. ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಮಾಡಿದ್ರು ಕೂಡ ಅದು ತಪ್ಪು. ಎಲ್ಲ ಪಕ್ಷದ ಶಾಸಕರಲ್ಲಿ ಏನು ಆಡಳಿತ ಪಕ್ಷದವರು ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರೂಫ್ ಇದೆ. ಅನೇಕರು ಮಾತನಾಡಿದ್ದಾರೆ ಮುಖಂಡರುಗಳು. ಇದನ್ನ ಹಿಂದಿನ ಸರ್ಕಾರದಲ್ಲಿ ಅನೇಕ ತಪ್ಪುಗಳಾಗಿದ್ದಾವೆ. ಸಭಾಧ್ಯಕ್ಷರಿಗೆ ಕೊಟ್ಟಿದ್ದೇವೆ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ ಸೂಕ್ತವಾದಂತ ತೀರ್ಮಾನವನ್ನು ತೆಗೆದುಕೊಳ್ಬೇಕಂತ ಒಂದ್ ನಿಮಿಷ ಅಣ್ಣ ನಂದು ಇದೆ ಯಾರು ಮಾಡ್ತಾನೆ ಅದೇ ಸೇಮ್ ಇದೆ. ಬರ್ತೈತೆ ಮೊನ್ನೆ ಸಭಾಧ್ಯಕ್ಷರೇ, ಬಂಟ್ವಾಳ ಕ್ಷೇತ್ರದಲ್ಲಿ 100 ಲಕ್ಷ ರೂಪಾಯಿ 3 ಕೋಟಿ ಅದನ್ನ ಮಾಜಿ ಮಂತ್ರಿಗಳ ಹೆಸರಿನಲ್ಲಿ ಮಂಜೂರಾಗಿದೆ, ಅಲ್ಲಿ ಶಾಸಕರ ಹಕ್ಕುಚ್ಯುತಿ ಆಗುತ್ತೆ ಅನ್ನೋ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಮಾದ್ರೆ ರಾಜೇಶ್ ನಾಯ್ಕರು. ಇಲ್ಲಿ ಶಾಸಕರ ಹಕ್ಕುಚ್ಯುತಿ ಮಾಡುವ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಮಾಡೋಕ್ಕೆ ಬಿಡೋದು ಇಲ್ಲ, ಅವಕಾಶನೂ ಕೊಡಲ್ಲ. ಅದು ಶಾಸಕರ ಹಕ್ಕು ಅತ್ಯಂತ ಮಹತ್ತರವಾದದ್ದು. ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಈ ಮನೆ ಮತ್ತು ತಮ್ಮ ನಮ್ಮೆಲ್ಲರದ್ದು ಕರ್ತವ್ಯ, ಸರ್ಕಾರದ್ದು ಕರ್ತವ್ಯ. ಅದಕ್ಕೇ ಒಂದು ಪ್ರೋಟೋಕಾಲನ್ನೇ ಅದನ್ನೆಲ್ಲ ಮಾಡಿ ಚರ್ಚೆನೂ ಆಗಿದೆ. ಸಭೆ ಸಭಾಗಳು ಹೆಂಗೆ ನಡಿಬೇಕು ಮತ್ತು ಸರ್ಕಾರದ ಕಾರ್ಯಕ್ರಮದ ಅನುಷ್ಠಾನಗಳು ಹೇಗಾಗಬೇಕು ಅನ್ನೋದೆಲ್ಲ ಅದ್ರ ಬಗ್ಗೆ ಒಂದು ಪ್ರೋಟೋಕಾಲ್ ಇಲ್ಲಿ ಅನೇಕ ಬಾರಿ ಚರ್ಚೆ ಆಗಿದೆ. ಒಂದೊಂದು ಸಾರಿ ಈ ಥರ ಘಟನೆಗಳು ಅವರಿದ್ದಾಗ ಆಗಿದ್ದಾವೆ, ಈ ಕಡೆನೂ ಆಗಿದ್ದಾವೆ. ಬಟ್ ಸಾರ್ವಜನಿಕವಾಗಿ ಸೇವೆ ಸಲ್ಲಿತಕ್ಕಂಥ ವ್ಯಕ್ತಿಗಳು ಕೆಲವು ಸಂದರ್ಭದಲ್ಲಿ ಡಿಫೀಟ್ ಆಗಿರ್ತದೆ, ಕೆಲವು ಸರಿ ಎಲೆಕ್ಟ್ ಆಗಿರ್ತಾರೆ, ಒಂದು ಸರಿ ಇವರು ಬರ್ತಾರೆ, ಒಂದು ಅವ್ರ ಸರಿ ಬರ್ತಾರೆ. ಸಾರ್ವಜನಿಕ ಮಹತ್ತರವಾದಂಥ ವಿಷಯಗಳು ಬಂದಾಗ ಅಥವಾ ಅಭಿವೃದ್ಧಿ ಬಂದಾಗ ಅವರು ಅದಕ್ಕೆ ಸಾರ್ವಜನಿಕರು ಇರ್ಬೋದು, ಒಂದು ರಾಜಕೀಯ ಪಕ್ಷದ ಮುಖಂಡರು ಇರ್ಬೋದು, XMLA ಇರ್ಬೋದು, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇರ್ಬೋದು, ನಮ್ಮ MLAಗಳ ಜೊತೆಗೆ ಅವರು ಕೂಡ ಸಾರ್ವಜನಿಕ ಮಹತ್ವದ ಕಾಮಗಾರಿಗಳಿಗೆ ನಮಗೆ ಹಣ ಮಂಜೂರು ಮಾಡಿ ಸಹಾಯ ಮಾಡಿ, ರಸ್ತೆ ಹೋಗಿದೆ, ನೀರಾವರಿ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕ ರಸ್ತೆ ಇಲ್ಲ, SC/ST ಕಾಲೋನಿಗಳ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋದ್ರಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಅಥವಾ ಅದನ್ನು ಕೊಡಬಾರ್ದು ಅಂತಲೂ ಏನು ನಿರ್ಬಂಧ ಏನಿಲ್ಲ. ಆದರೆ ಕಾಮಗಾರಿಗಳು ಅಲ್ಲಿ ನಡೆಯುವಾಗ ಶಾಸಕರದೇ ಅಧ್ಯಕ್ಷತೆ ಮತ್ತು ಅವರ ನೇತೃತ್ವದಲ್ಲೇ ಕಾರ್ಯಕ್ರಮದ ಅನುಷ್ಠಾನಗಳಾಗಬೇಕು. ಅದರ ಜೊತೆಗೆ ಎಲ್ಲ ಮಾನ್ಯ ಶಾಸಕರಿಗೆ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ಕೊಡುವಾಗ ತಾರತಮ್ಯ ಮಾಡದೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಿಂದೆಲ್ಲ ಹಾಗೆ ನಡ್ಕೊ ಬಂದಿದ್ದೀವಿ. ನನಗೆ ಗೊತ್ತಿಲ್ಲ ಯಾವ ಇದರಲ್ಲಿ ಆ ಥರ ಕಳಿಸಿದ್ದಾರೆ ಅಂತ. ಈಗಲೇ ನಿಮ್ಮ ನೋಡಿದೆ ನಾನು ನಿಮ್ಮ 0 ಅವರ್ ಕ್ವಶನ್ಸ್ನ ಈ ಥರ ನಿರ್ದೇಶನ ಕೊಟ್ಟಿದ್ರಂತೆ. ನಿಮ್ಮ ಹಕ್ಕುಚ್ಯುತಿ ಆಗದ ರೀತಿಯಲ್ಲಿ ಸೂಚನೆ ಕೊಡೋದು ಒಂದು ಭಾಗ ಆದರೆ, ಮತ್ತೆ ಯಾಕೆ ಇವ್ರು ಮಾಡಿದ್ದಾರೆ ಅಂತೇಳಿ ವಿವರವಾದಂಥ ವರದಿ ತರಿಸ್ಕೊಂಡು ಅದನ್ನು ಯಾವ ರೀತಿ ನಾನು ಅವ್ರಿಗೆ ಕ್ರಮ ತಗೋಬೇಕು ಅದು ಮಾಡ್ತೀನಿ. ಒಂದು ನಿಮಿಷ ಇದರಲ್ಲಿ ಅಧ್ಯಕ್ಷರು ಸಭಾಧ್ಯಕ್ಷರೇ, ಹಿಂದಿನ ಸರ್ಕಾರದಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಲೆಟರ್ ಕೊಟ್ರೆ ನಂಗೆ 1 ಕೋಟಿ ಕೊಟ್ಟರು. ನನ್ನ ವಿರೋಧವಾಗಿ ಯಾರು ಮಾಜಿ ಶಾಸಕರು ಯಾರಿದ್ರು 19 ಕೋಟಿ ಕೊಟ್ಟಿದ್ರು ಸ್ಮಶಾನ ಅಭಿವೃದ್ಧಿಗೆ. ನಾನು 5 ವರ್ಷದಲ್ಲಿ ಒಂದೇ 1 ಕೋಟಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಗೊಂಡಿದ್ದು, ಅದು ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಗಲಾಟೆ ಮಾಡಿ ಕಂಪ್ಲೇಂಟ್ ಮಾಡಿ ಒಂದೇ 1 ಕೋಟಿ. ನಾನು ದಾಖಲೆ ಕೊಡ್ತೀನಿ, ನನ್ನ ಹತ್ರನೇ ಇದೆ ದಾಖಲೆ. ನಾನು 3 ವರ್ಷ ಓಡಾಡ್ತೀನಿ, 3 ವರ್ಷ ಸತತವಾಗಿ 19 ಕೋಟಿ ಮಾಜಿ ಶಾಸಕರಿಗೆ ಕೊಡ್ತಾರೆ. ನಾನು ಒಂದು ಕ್ಷೇತ್ರದಲ್ಲಿ ಆಗಿದೆ ಈ ಮಾಹಿತಿ. ಸನ್ಮಾನ್ಯ
ಮಹದೇವಪ್ಪನವರು ಹೇಳಿದರು ನಾವು ಮಾಡೇವಿ ಅವರು ಮಾಡೇವಿ ಅಂತ. ನಾವು ಮಾಡಿದ್ರು ಅದು ಸಂಪ್ರದಾಯ ಅಲ್ಲ, ಅವರು ಮಾಡಿದ್ರು ಸಂಪ್ರದಾಯ ಅಲ್ಲ. ಇದು ಕೊಟ್ಟಿದ್ದಕ್ಕಿಂತ ಮಹತ್ವದ ವಿಷಯ ಅಂತಂದ್ರೆ ಈ ಕಾಮಗಾರಿಗಳನ್ನ ಯಾವ ಏಜೆನ್ಸಿಗೆ ತಗೋಬೇಕು ಅಂತ ಕೇಳ್ಯಾರ ನಿಮ್ಮ ಅಧಿಕಾರಿ. ಈ ಶುಡ್ ಬಿ ಸಸ್ಪೆಂಡೆಡ್. ಈ ಶುಡ್ ಬಿ ಸಸ್ಪೆಂಡೆಡ್. ಯಾರಾದ್ರೂ XYZ ಪರ್ಸನ್ ಕೇಳಿ ಕಾಮಗಾರಿ ಇವಾಗ ಕೊಡ್ಬೇಕಂತಂದ್ರೆ ಇಸ್ ಇಟ್ ಎ ಪ್ರೋಟೋಕಾಲ್? ಇದು ಬರುತ್ತೆ ಸದನ ನಿಯಮದೊಳಗೆ. ಗೃಹ ಮಂತ್ರಿಗಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಕಾಮಗಾರಿಗಳನ್ನ ಕೊಟ್ಟಿದ್ದಕ್ಕೆ ನಮ್ದೇನ್ ಬಹಳ ಅಬ್ಜೆಕ್ಷನ್ ಇಲ್ಲ. ನಾವು ಕೊಟ್ಟೇವಿ, ಅವರು ಕೊಟ್ಟಾರ ಅಂತಾರ. ಆಗಬಾರ್ದು. ಕಾಮಗಾರಿ ಒಂದೇ ನಿಮಿಷ. ಕಾಮಗಾರಿಗಳನ್ನ ಯಾವ ಏಜೆನ್ಸಿ ಕೊಡ್ಬೇಕಂತ ಅಧಿಕಾರಿ ಕೇಳ್ತಾನೆ ಅಂದ್ರೆ ಎಷ್ಟು ಉದ್ದಟತನ ಅಧಿಕಾರಿ ಅದು. ಅವನ ಸಸ್ಪೆಂಡ್ ಮಾಡ್ತೇವೆ ಅನ್ನೋ ಉತ್ತರವನ್ನ ಈ ಸದನದಲ್ಲಿ ತಾವು ನೀಡಬೇಕಂತ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಕೇಳ್ತೇನೆ. ಮಹದೇವಪ್ಪನವರೇ, ನೀವು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡೋರಿಗೆ ನಾವು ಅನುದಾನ ಕೊಡ್ತೀವಿ ಅಂತ ಹೇಳುವಂಥದ್ದು ಈ ಸದನದಲ್ಲಿ ಸರಿಯಲ್ಲ. ನೀವು ಒಂದು ಯಾರ 100 ಮನವಿ, ನೀವು ಸಚಿವರಾಗಿದ್ದಾಗ 100 ಮನವಿ ಪಬ್ಲಿಕ್ ಕೊಡ್ತಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಡ್ತವೆ. ಸರ್ಕಾರಿ ಆದೇಶ ಮಾಡಬೇಕಾದ್ರೆ ಇದೊಂದು ಎಚ್ಚರಿಕೆ ತಗೋಬೇಕು ನೀವು, ಆಯ್ತಾ? ನಿಮ್ ಕಣ್ಮುಂದೆ ಆಗಿದೆ ಅಂತ ನಾನು ಆರೋಪ ಮಾಡಲ್ಲ. ಆದ್ರೆ ಪ್ರಧಾನ ಕಾರ್ಯದರ್ಶಿಯ ಮೂಲ ಆದೇಶದಲ್ಲಿ ಹಿಂಗಿದೆ ಅಂದ್ರೆ ಏನರ್ಥ? ಅದ್ರ ಮುಂದೆ ನೀವು 2ನೇ ಆದೇಶ ನೋಡಿ, ನಿಮ್ DD ಮಾಡಿರೋದು ಸದರಿ ಕಾಮಗಾರಿಗಳನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿ ನೀಡುವಂತೆ ಹಾಗೂ 100 ಲಕ್ಷದ ಮಿತಿಯೊಳಗೆ ಕಾಮಗಾರಿಯನ್ನು ಆಯ್ಕೆ ಮಾಡುವಂತೆ ಕೋರಲಾಗಿದೆ ಅಂತ ನೀವು ಡಿಫಿಟೆಡ್ ಕ್ಯಾಂಡಿಡೇಟ್ಗೆ ರೈಟಿಂಗ್ ಅಲ್ಲಿ ಕೊಟ್ರೆ ಒಬ್ಬ ಶಾಸಕ ಹೆಂಗ್ರಿ ಕೆಲಸ ಮಾಡ್ತಾನೆ? ದಯಮಾಡಿ ಇದನ್ನ ನೀವು 0 ಅವರ್ ಅಂತೇಳಿ ತಳ್ಳಾಕ್ಬೇಡಿ. ಸಸ್ಪೆಂಡ್ ಮಾಡಿ. ಸಸ್ಪೆಂಡ್ ಮಾಡಲಿಲ್ಲ ಆಗಲ್ಲ. ಇದು ಎಲ್ಲ ಅಧಿಕಾರಿಗಳು ಇಲ್ಲೇನಾಗಿದೆ ಅಂತಂದ್ರೆ ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿದೆ ರಾಜ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅನುಷ್ಠಾನ ಆಗಿಲ್ಲ, ಶಾಸಕರ ಹಕ್ಕುಚ್ಯುತಿ ಆಗಿಲ್ಲ. ಯಾಕೆ ಈ ತರ ಸಂದೇಶ ಹೋಗಿರೋದು? ಐ ಹ್ಯಾವ್ ಟು ಗೆಟ್ ದಿ ಇನ್ಫಾರ್ಮೇಶನ್ ಇನ್ ಡೀಟೈಲ್. ಅಧ್ಯಕ್ಷರೇ, ಇದರಲ್ಲಿ ಇನ್ನೊಂದು ಮಾನ್ಯ ಸಭಾಧ್ಯಕ್ಷರೇ, ಅಲ್ಪಸಂಖ್ಯಾತ ಇಲಾಖೆ ತೋರಿಸ್ತೇನೆ, ಎಲ್ಲದೂ ತೋರಿಸ್ತೇನೆ. ನಾನೀಗ ಸಾಂದರ್ಭಿಕವಾಗಿ ಒಂದೊಂದು ಕೊಟ್ಟಿದ್ದೇನೆ ಅಷ್ಟೇ. ಮಾನ್ಯ ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಅವರೆಲ್ಲ ಹಿರಿಯ ಸಚಿವರಿದ್ದೀರಿ. ಎಲ್ಲ ಇಲಾಖೆನಲ್ಲಿ ಹಿಂಗೆ ಆಗ್ತಾ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಇಲಾಖೆಯಲ್ಲ ರೀ, ಬೇರೆ ಬೇರೆ ಇಲಾಖೆ ಅಶ್ವತ್ಥಣ್ಣ ಸಭಾಧ್ಯಕ್ಷರೇ ಒಂದೇ ಒಂದು ನಿಮಿಷ. ರಗಣ ನಮ್ಮಲ್ಲಿ 17/2/2026 ಒಂದ್ ನಿಮಿಷ, ಬಹಳ ಇದು ವಿಷಯ ಬಂದಿದ್ದಕ್ಕೆ ಹೇಳ್ತಿದ್ದೇನೆ ಅಷ್ಟೇ. ಪಂಚಾಯತ್ ರಾಜ್ ಇಲಾಖೆಯಲ್ಲಿಂದ ಸರ್ RDPR ಸೆಕ್ರೆಟರಿಲಿಂದ ಹೋಗುತ್ತೆ. ಪ್ರಸ್ತುತ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಯಾದಗಿರಿಯವರು ಯಾದಗಿರಿ ಜಿಲ್ಲೆ ಗುರ್ಮಿಟ್ಕಲ್ ಮತಕ್ಷೇತ್ರದ ಉಲ್ಲೇಖ 1ರಲ್ಲಿ ಅನುಮೋದನೆ ನೀಡಲಾದ 3,90,00,000 ರೂಪಾಯಿಗಳ ಮೊತ್ತದ 39 PRID ಬದಲಾಗಿ KRIDL ಸಂಸ್ಥೆ ಮೂಲಕ ಅನುಷ್ಠಾನ ಮಾಡಲು ಕೋರಿರುತ್ತಾರೆ. ಅವರ ಆದೇಶ ಆದ್ಮೇಲೆ ಅಧ್ಯಕ್ಷರೇ, ಮಾನ್ಯ KRDL ಏನ್ಪತ್ತಂದ್ರೆ ಡೈರೆಕ್ಟರ್ಗೆ ಮತ್ತು ಏನ್ಪತ್ತಂದ್ರೆ ಕಮಿಷನರ್ ಅವರಿಗೆ ನಾನು ಖುದ್ದು ಹೋಗಿ ಪತ್ರ ಬರಿತೀನಿ, ಈ ರೀತಿ ಮಾಡಿದ್ದೀರಿ, ದಯಮಾಡಿ ಏನ್ಪತ್ತಂದ್ರೆ KRDL ಕೊಡಬಾರ್ದಂತ ಸಚಿವರೇ ಏನ್ಪತ್ತಂದ್ರೆ ಹೇಳಿದ್ದಾರೆ. ಈ ರೀತಿ ಒಬ್ಬ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷನ ಹೆಸರು ಹಾಕಿ ಕಳಿಸ್ತೀರಿ ಅಂತಂದ್ರೆ ನಾನು ಶಾಸಕನಾಗಿ ಇದ್ರೂ ಸತ್ತಂಗ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ 2 ಸಲ ನಾನು ಫೋನ್ ಮಾಡಿದ್ದೀನಿ. ಇದಕ್ಕೆ ಏನಾದ್ರೂ ಉತ್ತರ ಕೊಡ್ರಿ, ನಾನು ಸದನದಲ್ಲಿ ಮಾತಾಡ್ತೀನಿ ಅಂದ್ರೆ ಇದಕ್ಕೆ ನನಗೆ ಉತ್ತರನೇ ಬಂದಿಲ್ಲ. ಮತ್ತೆ ಆದೇಶ ಮಾಡಿದ್ದಾರೆ. ಮತ್ತೆ ಏನ್ಪಂದ್ರೆ ಜಿಲ್ಲಾ ಕಾಂಗ್ರೆಸ್ಸಿಗೆ ಮಾಡ್ಬೇಕು, ಅಧ್ಯಕ್ಷರ ಹೆಸರಲ್ಲಿ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಕ್ ಬಂದ್ರೆ ಅಧ್ಯಕ್ಷರೇ, ಶಾಸಕರೇ ನಿಮ್ಮ ಹೆಸರಲ್ಲಿ ಆದೇಶ ಬಂದಿಲ್ಲ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಲ್ಲಿ ಆದೇಶ ಬಂದದಂದ್ರೆ ನಾವು ಶಾಸಕರಾಗಿದ್ರೂ ಸತ್ತಂಗಲ್ಲ ಅಧ್ಯಕ್ಷರೇ. ಇದಕ್ಕೆ ಏನ್ ಮಾಡ್ಬೇಕು? ದಯಮಾಡಿ ಇದು ಸದನ ಮುಖಾಂತರ ಉತ್ತರ ಕೊಡ್ಬೇಕಂತ ಮನವಿ ಮಾಡಿ. ಒಂದು ನಿಮಿಷ ಶಾಸಕರ ರಕ್ಷಣೆ ಮಾಡೋದು ಒಂದು ನಿಮಿಷ. ಇವತ್ತು ಶಾಸಕರ ಒಂದು ಯಾವ ರೀತಿ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಹಿಂದೆ ನಮ್ಮ ಕೊಪ್ಪಳ ಜಾತ್ರೆ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂತ ವಿ ಸೋಮಣ್ಣ ಅವರು ಬರ್ತಾರೆ. ಅವ್ರು ಬಂದ ಸಂದರ್ಭದಲ್ಲಿ ಯಾರೊಬ್ಬರದು ಇವತ್ತು ಪ್ರೋಟೋಕಾಲದಲ್ಲಿ ಮೇಂಟೈನ್ ಮಾಡಲ್ಲ. ಇವತ್ತು ಮೋದಿ ಅವ್ರ ಫೋಟೋ ಇಲ್ಲ, ಕೇಂದ್ರ ರೈಲ್ವೆ ಸಚಿವರ ಫೋಟೋ ಇಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರಿಲ್ಲ, ಶಾಸಕರ ಹೆಸರಿಲ್ಲ. ಸೀದಾ ಬಂದು ಅಡಿಗಲ್ ಹಾಕ್ತಾರೆ ಅಂತ ಹೇಳಿದ್ರೆ ಶಾಸಕರು ಯಾಕೆ ಇರಬೇಕು? ಶಾಸಕರ ಬಗ್ಗೆ ಸಭಾಧ್ಯಕ್ಷರು ಕೊಡ್ಲಿ. ಇವತ್ತು ಎಲ್ಲ ಕಡೆ ಹೋದ್ರು
ಒಂದೇ ಹೆಸರು ಹಾಕೊಂಡು ಇವತ್ತು ನಮಗೆ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಅವ್ರ ಪಾರ್ಟಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ದಯಮಾಡಿ ನೀವು ಹೇಳ್ತೀನಿ, ಇವತ್ತು ಶಾಸಕರಿಗೆ ಗೌರವ ತರುವಂತ ಕೆಲಸವನ್ನ ನೀವೊಂದು ರೂಲ್ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್. ನನಗಾದಂತ ಅವಮಾನ ಇವತ್ತು ನಮ್ದು ಏನು ಹೆಸರಿಲ್ಲ, ಪ್ರೋಟೋಕಾಲ ಇಲ್ಲ. ಬಿಜೆಪಿ ಅವರು ಜಿಲ್ಲಾಧ್ಯಕ್ಷರು ಬಂದು ಚೇರ್ ಮೇಲೆ ಕೂಡ್ತವ್ರೆ, ನಮಗೆ ಚೇರ್ ಇಲ್ಲ ಅಂತಕ್ಕಂಥದ್ದು ಇದ್ರೆ ಇದನ್ನ ಯಾರು ಉತ್ತರ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ? ಇವತ್ತು ನಿಮ್ದು ಮುಖ್ಯ ಚರ್ಚೆ ಕರೆದು ಹೆಸರಿಲ್ಲ ಅಲ್ಲಿ. ನಿಮಗೂ ಅವಮಾನ ಆಗಿದೆ, ಹೌದು, ನಿಮಗೂ ಅವಮಾನ ಆಗಿದೆ. ಇವತ್ತು ನಾವು ಚರ್ಚೆ ಮಾಡ್ಬೇಕಲ್ಲ, ಅದಕ್ಕೆ ದಯಮಾಡಿ ಹೇಳಿದ್ರಲ್ಲ, ಈಗ ಇದೇ ಚರ್ಚೆ ಅದು ಸೆಂಟ್ರಲ್ ಗವರ್ಮೆಂಟ್ ಪ್ರೋಟೋಕಾಲ್, ಅದು ಸೆಂಟ್ರಲ್ ಗವರ್ಮೆಂಟ್ ಇದ್ದು ನಮ್ಗೆ ಇಲ್ಲಿ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ತಪ್ಪಲ್ಲ ಸರ್. ನಮ್ಮಲ್ಲಿ ಕೂಡ ಏನಾಗಿದೆ ಸರ್, ನಮ್ಮಲ್ಲಿ ಕೂಡ ಅಲ್ಪಸಂಖ್ಯಾತ ಇಲಾಖೆಯಿಂದ ನಾನು ಅನುದಾನ ಕೊಟ್ಟಿದ್ರು. ಮಾನ್ಯ ಜಮೀರ್ ಅವರು, ಮಾನ್ಯ ಸಚಿವರು ಕೊಟ್ಟಿದ್ರು. ಫಸ್ಟ್ನೇ ಆದೇಶದಲ್ಲಿ ನನ್ನ ಹೆಸರು ಹಾಕಿ ಕೊಟ್ಟಿದ್ರು, ದೊಡ್ಡಗೌಡ ಪಾಟೀಲ ಮುಖ್ಯ ಸಚೇತಕರು ಇವರ ಮನವಿ ಮೇರೆಗೆ ಅಂತೇಳಿ. ಆಮೇಲೆ ಅಲ್ಲಿ ಗಲಾಟೆ ಮಾಡಿದ್ರು. ಗಲಾಟೆ ಮಾಡಿದ ಮೇಲೆ ಮತ್ತೆ ಆದೇಶನೇ ಚೇಂಜ್ ಮಾಡಿದ್ರು ಅವರು. ನನ್ನ ಹೆಸರು ತೆಗೆದು ಹಾಕಿ ಅಲ್ಲಿ ಏನು ಡಿಪ್ಯೂಟಿ ಕ್ಯಾಂಡಿಡೇಟ್ ಇದ್ದು ಅವ್ರ ಹೆಸರು ಹಾಕಿ ಕಳಿಸ್ತಾರೆ. ಅಲ್ಪಸಂಖ್ಯಾತ ಮೊದಲೇ ಕೊಟ್ಟಿದ್ರು, ಆಮೇಲೆ ತೆಗಿತಾರೆ. ಈ ರೀತಿ ಆಗಿರ್ತಕ್ಕಂಥವು ಕೂಡ ನಮ್ಮಲ್ಲಿ ಅದಾವ, ಅನೇಕ ಉದಾಹರಣೆಗಳು ಸರ್. ಶಾಸಕರ ಹಕ್ಕುಚ್ಯುತಿ ಆಗದ ರೀತಿಯಲ್ಲಿ ಕ್ರಮ ಜರುಗಿಸೋದು ಪ್ರಮುಖವಾದಂಥ ವಿಷಯ. ಆ ಕಾಮಗಾರಿಗೆ ಅನುಷ್ಠಾನ ಆಗುವಾಗ ಅಥವಾ ಸರ್ಕಾರದ ಕಾರ್ಯಕ್ರಮಗಳಾಗುವ ಪ್ರೋಟೋಕಾಲ್ ಪ್ರಕಾರ ಅವರು ಇರಲೇಬೇಕು. ಅದನ್ನು ಉಲ್ಲಂಘನೆ ಮಾಡೋ ಪ್ರಶ್ನೆ ಬರೋದೇ ಇಲ್ಲ. ಈಗ ತಾನೇ ಅವರು ಗ್ರಾಂಟನ್ನು ಮಂಜೂರು ಮಾಡಿದ್ದಾರೆ, ಕೆಲವು ನಿರ್ದೇಶನ ಕೊಟ್ಟಿದ್ದಾರೆ, ಸರಿ ಇಲ್ಲ ಅಂತೇಳಿ ಈ ಶೂನ್ಯ ವೇಳೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದಾರೆ. ನೋಡೋಣ 19ರಿಂದ 23ರಲ್ಲಿ ಯಾವ್ಯಾವ ಥರ ಈ ಥರ ಘಟನೆಗಳು ಆಗಿದ್ದಾವೆ, ಅದು ಯಾವಾಗಾಯಿತು, ಇದೇನಾಯಿತು ಎಲ್ಲ ನೋಡಿ ತರಿಸಿ ಯಾಕೆ ಆಗ್ತಾ ಇದ್ದಾವೆ. ಒಂದು ಫೈನಲ್ ಆಗಿ ಈ ಥರ ಆಗದೇ ರೀತಿಯಲ್ಲಿ ಎಚ್ಚರಿಕೆ ವಹಿಸೋಣ. ಮತ್ತು ಈ ಸಂಬಂಧ ನಮ್ಮ ರಾಜೇಶ್ ನಾಯ್ಕರಿಗೆ ಸಂಬಂಧಪಟ್ಟಂಗೆ ಅವರ ಹಕ್ಕುಚ್ಯುತಿ ಆಗದೇ ರೀತಿಯಲ್ಲಿ ಯೋಜನೆಗಳ ಅನುಷ್ಠಾನ ಕ್ಷೇತ್ರದಲ್ಲಾಗುವಾಗ ಅವರನ್ನೇ ನಿಂತು ಮಾಡಬೇಕು. ಬೇರೆಯವ್ರಿಗೆ ಮಾಡೋಕ್ಕೆ ಕೇಳ್ಬೋದು, ಗ್ರಾಂಟ್ ಕೇಳ್ಬೋದು. ಕೇಳಿ ಸ್ವಾಮಿ, ಹೇಳ್ತಾನೆ ಕೇಳ್ರಿ, ಪ್ಲೀಸ್ ಹೇಳ್ತಾನೆ ಕೇಳಿ, ಆಮೇಲೆ ಮಾತಾಡಿಟ್ಟೆ. ಇಂಥ ಬಹಳಷ್ಟು ಉದ್ಘಾಟನೆಗೆ ಕೂಡ ಕರೆಯುವುದಿಲ್ಲ, ಸುಮ್ಮನೆ ಇರ್ತೀನಿ. ಅವರೆಲ್ಲ ನೋಡಿ ಬೇಕಾದಷ್ಟು ಹಾಸ್ಟೆಲ್ಗಳು ಮತ್ತು ವಸತಿ ಶಾಲೆಗಳು ಕೊಟ್ಟಿದ್ದೆ. ಅವರು MLA ಕರ್ಕೊಂಡೋಗಿ ಅವರಿದ್ರಲ್ಲಿ ನಾನೇ ಮಾಡಿದ್ದೀನಿ. ಆ ಜಿಲ್ಲೆನಲ್ಲಿ ನಾನೇ ಅವರೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಹಕ್ಕುಚ್ಯುತಿ ಆಗೇ ಇಲ್ಲ ಅಧ್ಯಕ್ಷರೇ. ಈಗ ಮಾಡಿದ್ದೀರಿ ಮಂತ್ರಿಗಳೇ, ಸರಿ ಇಲ್ಲ ಮಂತ್ರಿಗಳೇ, ಹೇಳಿ ಪ್ಲೀಸ್. ಹಕ್ಕುಚ್ಯುತಿ ಆಗೇ ಇಲ್ಲ. ಈ ತರ ಮಾಡಿದಿರಿ, ಸರ್ಕಾರದಲ್ಲಿ ಈ ತರ ಸೂಚನೆ ಕೊಟ್ಟಿದ್ದೀರಿ, ಇದು ಸರಿಯಲ್ಲ, ಅದು ಸರಿಯಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂದು ಎಲ್ಲ ಡೀಟೇಲ್ ನಾನು ವರದಿ ತರಿಸ್ಕೊಳ್ತೀನಿ. ಅವ್ರ ಹಕ್ಕುಚ್ಯುತಿ ಆಗದ ರೀತಿ ನಾನು ನೋಡ್ಕೊತೀನಿ ಅಂದಮೇಲೆ ನಮ್ಮ ಡ್ಯೂಟಿ ಅದು. ಜೊತೆಗೆ 19ರಿಂದ 23ಕ್ಕೆ ಏನೇನು ಇವರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಯಾಕಾಯ್ತು, ವೈ ಇಟ್ಸ್ ಹ್ಯಾಪನಿಂಗ್ ಲೈಕ್ ದಿಸ್? ಗ್ರ್ಯಾಂಟ್ ಕೊಡೋದು ಅಥವಾ ಕೊಡದೇ ಇರೋದು ಸರ್ಕಾರದ ವಿವೇಚನೆ. ಎಲ್ರಿಗೂ ಕೊಡಬೇಕು, ನಮ್ಮ ಅಭಿವೃದ್ಧಿ ಆಗೋ ಕ್ಷೇತ್ರಗಳು. ನಾವು ಯಾವ ಸಂದರ್ಭದಲ್ಲೂ ತಾರತಮ್ಯ ಮಾಡಿಲ್ಲ. ಮತ್ತು ಈಗಲೂ ನಮ್ಮ ಇಲಾಖೆಯಲ್ಲಿರ್ತಕ್ಕ ಸಂಪನ್ಮೂಲದ ಎಲ್ಲ ಮಾನ್ಯ ಶಾಸಕರಿಗೆ ಕೊಡ್ಲಿಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇಲ್ಲಿ ವಿತೌಟ್ ವಯಲೇಷನ್ ಆಫ್ ಪ್ರೋಟೋಕಾಲ್ ದೇರ್ ಇಸ್ ಎ ಸರ್ಕ್ಯುಲರ್ ಇಶ್ಯೂಡ್ ಬೈ ದಿ ಡಿಪಾರ್ಟ್ಮೆಂಟ್. ಐ ಶುಡ್ ನೋ ವಾಟ್ ಸರ್ಕಮ್ಸ್ಟೆನ್ಸಸ್ ದ ಇನ್ಸ್ಟ್ರಕ್ಷನ್ ಇಸ್ ಬಿ ಗಿವನ್. ಅದು ತಿಳ್ಕೋಬೇಕಲ್ಲ. ಪ್ರೋಟೋಕಾಲ್ ಇಸ್ ನಾಟ್ ಬೀಂಗ್ ವೈಲೇಟೆಡ್ ಅಧ್ಯಕ್ಷರೇ, ಇಟ್ಸ್ ನೆವರ್ ಬೀನ್ ನೆಗ್ಲೆಕ್ಟೆಡ್ ಅಧ್ಯಕ್ಷರೇ. ಈಗ ನನ್ನ ಕ್ಷೇತ್ರದಲ್ಲಿ ಇದೇ ರೀತಿಯ ಒಂದು ಉದ್ಘಾಟನೆ ಆಗುತ್ತೆ. ಕೊನೆಯ ಲಾಸ್ಟ್ ಟೈಮಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆ ಅಂದರೆ ಮುಂಚಿನ ದಿವಸ ರಾತ್ರಿ 9 ಗಂಟೆಗೆ ನನ್ನ ಕರೆ ಬರುತ್ತೆ, ನಾಳೆ ಬೆಳಿಗ್ಗೆ ಉದ್ಘಾಟನೆ ಅಂತ. ನಾನು ಹೇಳಿದೆ, ಈಗ ಹೇಳಿದ್ರೆ ನನಗೆ ಮುಂಚಿತವಾಗಿ ನಾನು ಮಂಗಳೂರಲ್ಲಿ ಇರಲ್ಲ ಅಂತ ಹೇಳಿದ ನಂತರ ನಾನು ಉಸ್ತುವಾರಿ ಸಚಿವರಿಗೂ ಗಮನಕ್ಕೆ ತಂದೆ. ಆದರೆ ನೀವು ಹೇಳ್ತೀರಿ ಮರುದಿನ ಉದ್ಘಾಟನೆ ಆಯಿತು, ಪೇಪರಲ್ಲಿ ಬಂತು, ಅದು ನಂತರದ ಕಾರ್ಯಕ್ರಮದಲ್ಲಿ ಮಂತ್ರಿಗಳಿಗೆ ಕೇಳಿದೆ. ಸರ್ ಏನು ಸರ್, 1-2 ದಿವಸ ಮುಂಚಿತವಾಗಿ ತಿಳಿಸ್ಬೇಕಲ್ಲ. ನನ್ನ ಬದಲಿಗೆ ಮಾಜಿ ಶಾಸಕರನ್ನು ಕೂತ್ಕೊಳಿಸಿಲ್ಲ, ನೀವಿಲ್ಲ ಅಂದರೆ ಮಾಜಿ ಶಾಸಕರನ್ನು ಕೂತ್ಕೊಳಿಸಿ ಮಾಡ್ತೀರಿ ಅಂತೇಳಿ ಮಂತ್ರಿಗಳು ಹೇಳ್ತಾರೆ. ಏನು ಮಾಡಬೇಕು ಸರ್? ನಾನು ಒಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವಿಲ್ ಟೆಲ್ ದಿಸ್, ಹೌ ಶುಡ್ ಐ ರಿಯಾಕ್ಟ್? ಓಕೆ ಸರ್, ನಾನು ಹೇಳ್ತೇನೆ, ಇದಕ್ಕೆ ಎಲ್ಲೋ ಒಂದು ಕಡೆ ಪೀಠದಿಂದ ತಾವು ಸರ್ ಇದಕ್ಕೊಂದು ಅಂತ್ಯ ಆಗ್ಲೇಬೇಕು. ನಾವು ಮಾಡಿದ್ದು ತಪ್ಪೆ, ಯಾರು ಮಾಡಿದ್ದು ತಪ್ಪೆ, ತಾವು ಅಂತ್ಯ ಆಡ್ಲೇಬೇಕು ಸರ್. ಯು ಹ್ಯಾವ್ ಟು ಡೂ ದಿಸ್. ಮಾನ್ಯ ಸಭಾಧ್ಯಕ್ಷರೇ, ಇದು ನಾವು ಕೇಳ್ತಿರೋದು ಇದು ಹಕ್ಕುಚ್ಯುತಿ ಅನ್ನೋ ಪ್ರಶ್ನೆ ಅಲ್ಲ, ಇದು ಕಾರ್ಯವೈಖರಿ. ಯಾವ ರೀತಿ ಕೆಲಸ ಮಾಡೋದು ಒಂದು ನೋಡಿ, ಯಾವ ಏಜೆನ್ಸಿಗೆ ನಿಗದಿ ಮಾಡಬೇಕು ಅನ್ನೋಂಥದ್ದು, ಯಾವ ಏಜೆನ್ಸಿಗೆ ಕೊಡಬೇಕು ಅನ್ನೋಂಥದ್ದನ್ನ ಒಬ್ಬ ಅಧಿಕಾರಿ ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ನ ಕೇಳಿ ಯಾವ ಏಜೆನ್ಸಿ ಕೊಡ್ತೀನಿ ಅಂದ್ರೆ, ಇಸ್ ಇಟ್ ದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನಿಂಗ್ ಸ್ಟೈಲ್?
ಇದನ್ನ ಯಾವ 19ರಿಂದ 23ವರೆಗೂ ನೋಡ್ಬಿಟ್ಟು ನಾವು ಈ ರೀತಿ ಆಡಳಿತವನ್ನು ಮಾಡ್ತೀವಿ ಅಂತ ನೀವೇನಾರ ಆ ರೀತಿ ಆಡಳಿತ ಮಾಡ್ಬೇಕು ಮಾಡಿ ಈ ತರ ಘಟನೆ ಈಗ ನೋಡಿ. ನೀವು ಕೊಡುವಂತ ಜವಾಬ್ದಾರಿಯುತವಾಗಿರುವಂತ ನಮ್ಮ ಸಚಿವರು ಭಾರಿ ಒಂದ್ ನಿಮಿಷ ಸರ್, ನೀವು ಮಾತಾಡಿದ್ರಿ ನಾನೇನಾದ್ರು ಅಲ್ಲ ಸರ್ ಸರ್ ನೀವು ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ, ಮತ್ತೆ ಉತ್ತರ ಕೊಡಿರಂತೆ. ನಾನು ಆಯ್ತು, ನೀವು ಮಾತಾಡ್ಬಿಡಿ. ಆಯ್ತು, ಈ ರೀತಿ ಡಿಫೆನ್ಸ್ ತೊಗೊಳೋದಾದ್ರೆ ಆಯ್ತು, ನಾವ್ ಇನ್ನೇನು ಹೇಳಲ್ಲ, ಮಾತಾಡ್ತಿರಲ್ಲ. ಅಲ್ಲ ಹಿರಿಯ ಸಚಿವರಾಗಿರೋರು ಯಾವ ರೀತಿ ನೋಡಿ ಸದನದಲ್ಲಿ ನಾವು ಕೂತು ಮಾತಾಡ್ತಿರ್ಬೇಕು. ಅಲ್ಲ ಸಭಾಧ್ಯಕ್ಷ, ನಾನೇನು ಹೆಚ್ಚು ಮಾತಾಡೋಕ್ಕೂ ಅಲ್ಲ. ಒಬ್ಬರು ಹಿರಿಯ ಸಚಿವರಾಗಿರೋರು ಯಾವ ರೀತಿ ಸರ್ಕಾರ ಒಂದು ಜವಾಬ್ದಾರಿತ್ವವಾಗಿ ಉತ್ತರ ಕೊಡ್ಬೇಕು ಅನ್ನೋಂಥದ್ದು ಉತ್ತರ ಕೊಡಿ. ಈ ರೀತಿ ನೀವು ನಿಮ್ಮಿಂದ ಈ ರೀತಿ ಉತ್ತರ ಬಯಸಲ್ಲ ನಾವು. ಅವರು ಪ್ರೋಟೋಕಾಲ್ ವೈಲೇಟ್ ಆಗ್ತದೆ. ಪ್ರೋಟೋಕಾಲ್ ಅಲ್ರಿ, ಇದು ಪ್ರೋಟೋಕಾಲ್ ಪ್ರಶ್ನೆ ಅಲ್ಲ, ಇದು ಆಡಳಿತ ಮಾಡೋ ರೀತಿನ, ಅಡ್ಮಿನಿಸ್ಟ್ರೇಷನ್ ಮಾಡೋ ರೀತಿನ, ಈ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡೋದು. ಹಿಂದಿನ ಸರ್ಕಾರದಲ್ಲಿ ಎಲ್ಲಾ ಇಲಾಖೆ ಅದಕ್ಕೆ ನೀವು ಕ್ರಮ ವಹಿಸಲ್ಲ. ನಾವು ಆಡಳಿತ ಮಾಡೋದು ಅಂದ್ರೆ ಹೇಳಿ. ಆಯ್ತು, ನಾವು ಯಾವತ್ತೂ ಈ ರೀತಿ ಮಾಡಿಲ್ಲ. ಕೇಳಿ, ಸರ್ಕಾರದಲ್ಲಿ ಎಲ್ಲಾ ಇಲಾಖೆಯಲ್ಲಿ ಇದೇ ರೀತಿ ಜೀರೋವಲ್ಲಿ ಕೇಳ್ಬಿಟ್ಟು ಈ ರೀತಿ ಮಾತಾಡ್ತಾರೆ. 40 years of public life ಈ ತರ ಎಲ್ಲ ಮಾಡಿಲ್ಲ ನಾನು. ಅಲ್ಲ 40 years ಇದು ನಡೆದಿರೋ ಘಟನೆ ಬಗ್ಗೆ ಯಾವ ರೀತಿ ನಡೆದಿದೆ ಅನ್ನೋ ಒಂದು ಪ್ರಶ್ನೆ ಮಾಡಿದ್ರೆ ಗಮನಕ್ಕೆ ನೀವು ಮಾಡಿದ್ದು ಅಂತೇಳಿ ಅಲ್ಲ, ನೀವು ಮಾಡಿದ್ದು ಅಂತ ನಿಮ್ಮ ಇಲಾಖೆಯಿಂದಾಗಿತ್ತು. ಸರ್ ಒಂದ್ ನಿಮಿಷ, ನಾನು ನಿಮ್ಮ ಹತ್ರ 2 ಡಿಮ್ಯಾಂಡ್ ಅನ್ನ ನಾನು ಪೀಠಕ್ಕೆ ಆಯ್ಕೆ ಮಾಡ್ಕೊಳ್ತೇನೆ. ಒಂದನೇದು ರಾಜೇಶ್ ನಾಯ್ಕರ ಘಟನೆಯನ್ನ ಇವತ್ತು ನಾವು ಏನ್ ಹೇಳಿದೀವಿ, ಮಹದೇವಪ್ಪನವರು ಗಮನಕ್ಕೆ ಬಂದಾಗಿದೆ ಅಂತ ನಮ್ಮ ಆರೋಪ ಅಲ್ಲ. ದಯಮಾಡಿ ಈ ರೀತಿ ಉದ್ದಟತನವನ್ನ ತೋರಿಸಿ ಹದ್ದು ಮೀರಿದಂತ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಅನ್ನೋದು ಮೊದಲನೇ ಬೇಡಿಕೆ. ಎರಡನೇದು, ಈ ರೀತಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಶಾಸಕರ ಗಮನಕ್ಕೆ ಬರದೆಲ್ಲ ಏನೇನೋ ನಡೀತಾ ಇದೆ, ಇದಕ್ಕೊಂದು ನಿರ್ದೇಶನವನ್ನ ಕೊಡಿ ಅಂತ ನಮ್ದು ಎರಡೇ ಇರೋದು. ಇದಕ್ಕೆ ಅವ್ರದ್ದು ಇವ್ರದ್ದು ಅಂತಲ್ಲ ಪ್ರಶ್ನೆ. ತುಂಬಾ ಇಲಾಖೆಗಳು ಈ ರೀತಿ ಆಗಿದೆ, ಇದಕ್ಕೊಂದು ಒಳ್ಳೆ ನಿರ್ದೇಶನ ಕೊಟ್ಟು ಒಂದು ಆದೇಶ ಮಾಡಿಸಿ. ಓಕೆ, ಕ್ಲಿಯರ್ ಆಗಿ ಹೇಳಿದ್ದೀನಿ. ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್ ದ ಇನ್ಸ್ಟ್ರಕ್ಷನ್ ಈಸ್ ಬಿಯಿಂಗ್ ಗಿವನ್ ವಿತೌಟ್ ವೈಲೇಷನ್ ಆಫ್ ಪ್ರೋಟೋಕಾಲ್. ಪ್ರೋಟೋಕಾಲ್ ವೈಲೇಷನ್ ಆಗಿಲ್ಲ. ದೇರ್ ಇಸ್ ಅನ್ ಸರ್ಕ್ಯುಲರ್ ಇಶ್ಯೂಡ್ ಬೈ ದಿ ಡಿಪಾರ್ಟ್ಮೆಂಟಲ್ ಅಫಿಷಿಯಲ್ ಆಸ್ ಪರ್ ದಿ 0 hour notice. Just now I have gone through the notice. ನಾಳೆ ಹೇಳೋದಿಲ್ಲ ಸರ್, ನಾವು ಪ್ರೋಟೋಕಾಲ್ ಕೇಳ್ತಿಲ್ಲ. ಆಯ್ತು ಅಶ್ವಥ್, ಪ್ರೋಟೋಕಾಲ್ ಅಲ್ವೇ ಅಲ್ಲ ಇದೇನು ಸರ್, ಆಡಳಿತದ್ದು ನೋಡಿ ಕ್ರಮ ವಹಿಸಿ ಅಂತ ಹೇಳಿ ವೆರಿ ಕ್ಲಿಯರ್ಲಿ ಐ ಹ್ಯಾವ್ ಸೆಡ್ ಇನ್ ದಿ ಬಿಗಿನಿಂಗ್. ಚರ್ಚೆ ಮಾಡಬೇಡಿ. ಅಧಿಕಾರಿ ಕಳಿಸೋದು ಅದು ಮಹಾ ಮೂರ್ಖತನ. ಆಯ್ತು, ಮೂರ್ಖತನದ್ದು. ಒಂದ್ ಸೆಕೆಂಡ್. ಈಗ 0 ಆದ್ರೂ ಕೂಡ ಈ ಶಾಸಕರಿಗೆ ಸಂಬಂಧಪಟ್ಟ ವಿಚಾರ ಅಂತ ಹೇಳಿ ತಾವೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಒಂದು, ಈಗಾಗಲೇ ಬಹುಶಃ ನಾನು ಸಚಿವರು ಉತ್ತರ ಕೂಡ ಅದಕ್ಕಿಂತ ಮುಂಚೆ ನಾನು ಹೇಳಿದ್ರೆ ನಾನು ಕೂಡ ಹೇಳೋದು, ಶಾಸಕನಾಗಿ ನಾನು ಇದ್ದರೂ ಕೂಡ ಎಲ್ಲರಿಗೂ ಒಂದು ಸಮಸ್ಯೆ ಅನುಭವಿಸಿದೆ ಒಂದೊಂದು ಕಾಲಘಟ್ಟದಲ್ಲಿ. ಎಲ್ಲರೂ ಕೂಡ ಒಂದು ವಿಚಾರ ಅಂತ ಹೇಳಿದರೆ, ಶಾಸಕರಿಗೆ ನೀವು ಅನುದಾನ ಎಷ್ಟು ಕೊಡ್ತೀರಿ, ವೇತನ ಎಷ್ಟು ಕೊಡ್ತೀರಿ ಮುಖ್ಯ ಅಲ್ಲ, ಎಲ್ಲಕ್ಕಿಂತ ಗೌರವ ಮುಖ್ಯ. ಇದಕ್ಕೆ ಎಲ್ಲ ಕಡೆ ಕೂಡ ಆ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ನಡ್ಕೊಳ್ಳುವಂತ ಆಗಬೇಕು. ಯಾಕೆ ಇಲ್ಲಿ ತಾವು ಮತ್ತೆ ಯಾರು ಜನಸಾಮಾನ್ಯ ಕೂಡ ಯಾರು ಕೂಡ ಅಲ್ಲಿ ಗೌರವ ಕೊಡಲಿಕ್ಕೆ ಹೋಗುದಿಲ್ಲ. ಅದು ಅವರಿಗೆ ಇವರಿಗೆ ಅಂತಲ್ಲ, ಒಟ್ಟಾರೆ ಶಾಸಕಾಂಗಕ್ಕೆ ಮತ್ತು ಎಲ್ಲ ಶಾಸಕರಿಗೆ ಕೂಡ ಅಗೌರವ ಆಗುವಂತ ಒಂದು ವಿಚಾರ ಇದರಲ್ಲಿ. ಅದು ಬಹುಶಃ ನೀವು ಹೇಳಿದಾಗ, ಅವ್ರು ಹೇಳಿದಾಗೆ ಆ ನೋವು ನೀವು ಅಧಿಕಾರದಲ್ಲಿದ್ದಾಗ ಅದು ನೋವು ಅವ್ರಿಗೆ ಗೊತ್ತು. ತಪ್ಪು ಇಲ್ಲಿ ಕೂತ್ಕೊಂಡು ತಪ್ಪು ಹೇಳ್ತೀರಲ್ಲ, ಇಲ್ಲಿ ಬಂದ ಬೇಕಲ್ಲ ತಪ್ಪಂತ ವಿಷಯ. ಇಲ್ಲಿ ಕೂತ್ಕೊಂಡು ತಪ್ಪು ಅರ್ಥ ಆಗಬೇಕು. ವಿಷಯ ಏನಾಗಿದೆ ಒಂದು ಆಯ್ತು ಅಲ್ಲ, ನಾನು ವಿಚಾರ ಇಲ್ವಂಥದ್ದು. ಆದ ಕಾರಣ ಇವತ್ತು ಈ ರೀತಿ ಚರ್ಚೆ ಬಂದಿದೆ. ಇದನ್ನೇನಾಗಿದೆ, ಯಾರಿಗೆ ಗೌರವ ಇಲ್ಲದಂತಾಗಿದೆ, ಯಾವ ಶಾಸಕರಿಗೂ ಕೂಡ ಗೌರವದಂತ ಪರಿಸ್ಥಿತಿ ಆಗುವಂಥದ್ದು.
ಆದರೆ ಎಲ್ಲ ಚರ್ಚಾದ ಸಂದರ್ಭದಲ್ಲಿ ಮಾನ್ಯ ಸಚಿವರು ಏನು ಹೇಳಿದ್ದಾರೆ, ಯಾಕೆ ಈ ರೀತಿ ಆಗಿದೆ, ನನ್ನ ಇಲಾಖೆಯಲ್ಲಿ ಕೂಡ ಯಾಕೆ ಈ ರೀತಿ ಆಗಿದೆ ಅದನ್ನು ನಾನು ತನಿಖೆ ಮಾಡಿಸ್ತೇನೆ. ಒಂದು. ಎರಡನೇದು ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಇಲಾಖೆಯಿಂದ ಕೂಡ ಮಾಹಿತಿ ಬಂದಿದೆ. ಇದೆಲ್ಲ ಕೂಡ ಯಾಕೆ ಆಗ್ತದೆ, ಇದಕ್ಕೇನು ಯಾವ ರೀತಿ ಒಂದು ಫುಲ್ ಸ್ಟಾಪ್ ಇವತ್ತು ನಾವು ತರ್ಬೋದು ಅಂತೇಳಿ ನಾವು ಅದನ್ನು ಚರ್ಚೆ ಮಾಡಿ ಅದನ್ನು ಪೂರ್ತಿಗೊಳಿಸಿ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಅದನ್ನು ಯಾವ ಹಿರಿಯ ಸಚಿವರಿದ್ದಾರೆ, ಅವರು ಚರ್ಚೆ ಮಾಡಿಕೊಂಡು ಅದನ್ನು ಉತ್ತಮ ರೀತಿಯಿಂದ ಇನ್ನು ಮುಂದೆ ಈ ರೀತಿ ಆಗದ್ರೆ ಯಾರಿಗೂ ಕೂಡ ಆಗದ ರೀತಿ ನೋಡಿಕೊಳ್ಳುವಂಥ ವ್ಯವಸ್ಥೆ ಇವತ್ತು ಆಗಬೇಕು. ಮತ್ತು ಯಾವುದೇ ಶಾಸಕರಿಗೆ ಅದು ಯಾವುದೇ ಪಕ್ಷ ಶಾಸಕ ಕೂಡ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಓಕೆ, ಈಗ ಸರ್ ಒಂದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಸರ್ ನನ್ನ ಕ್ಷೇತ್ರದಲ್ಲಿ. ಎಸ್ಟಿಮೇಟ್ ಅದೇ ಈಗ ಹೇಳಿರ್ತಕ್ಕಂಥದ್ದು ನನಗೆ ಗೊತ್ತಿಲ್ಲಾರ್ದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಇದಕ್ಕೇನಾದ್ರೂ ತಾವು ಹೇಳ್ಬೇಕು. ನೋಡಿ, ನಿಮಗೆ ಶಾಸಕರಿಗೆ ನಿಮ್ಗೆ ಎಲ್ಲ ಪವರ್ ಇದೆ, ನಿಮ್ಗೆ ವಿಚಾರ ಏನಿದೆ. ಈಗ ನನಗೆ ಕೂಡ ಇಂಥ ಹಲವಾರು ಆಗಿತ್ತು ಇದರಲ್ಲಿ. ನಮ್ಮ ಬೆಸ್ಟ್ ಪ್ರಾಕ್ಟೀಸ್ ಹೇಳ್ಬೇಕಾದ್ರೆ ಯಾವ ಅದನ್ನ ತಡೆಗಟ್ಟೆ ತುಂಬ ವಿಚಾರ ಇದೆ ನಿಮ್ಗೆ. ಅದಕ್ಕೆ ನಿಮ್ಗೆ ಬಂದ ರೈಟಿಂಗ್ ಅಲ್ಲಿ ಕೊಡಿ, ಸಂಬಂಧಪಟ್ಟ ಅಧಿಕಾರಿಗಳು ಮಿನಿಸ್ಟರ್ ಸೈಕಲ್ ಕೊಟ್ಟಾಗ. ಬಂದಿಲ್ಲ ಸರ್, ನನ್ನಿಂದ ಏನೂ ಬಂದಿಲ್ಲ. ಆದ್ರೂ ಮತ್ತೊಮ್ಮೆ ಆದೇಶ ಆಗಿದೆ. ಅದೇ ರೈಟಿಂಗ್ ನೇ ಕೊಡಂದ್ರು ಕೊಟ್ಟಿಲ್ಲ. ಈಗ ನನಗೆ ಗೊತ್ತಿಲ್ಲಾರ್ದೆ 3,90,00,000 ನನಗೆ ಗೊತ್ತಿಲ್ಲಾರ್ದೆ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೇ ಏನಂತಂದ್ರೆ ಧಾವಿಸ್ಬೇಕಂತ ನನ್ನ ಮನವಿ ಅಷ್ಟೇ. ಇದಕ್ಕೆ ಏನಾದ್ರೂ ತಾವು ಹೇಳ್ಬೇಕು ಈ ಇಲಾಖೆದು. ಯಾಕಂದ್ರೆ HC ಮಾದೇವಪ್ಪ ಅವ್ರ ಇಲಾಖೆದು ಇದು ಇಲಾಖೆ ಬೇರೆ ಸರ್. ತನಿಖೆ ಮಾಡಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆದು ಹೇಳ್ತಾ ಇದ್ದೀನಿ. ಇದಕ್ಕೆ ಏನಾದ್ರೂ ತಾವು ಏನಾದ್ರೂ ಹೇಳ್ಬೇಕಂತ ಒಂದು ಮನವಿ ಸರ್. ಓಕೆ, ಈಗ ನಿಮ್ಗೆ ಏನಾದ್ರು ಅಂತ ವಿಚಾರ ಆಗಿದೆ ನನಗೆ ರೈಟಿಂಗ್ ಅಲ್ಲಿ ಕೊಡಿ, ನಾನು ಸಂಬಂಧಪಟ್ಟಂತ ಇಲಾಖೆ ಅದನ್ನು ಮಂತ್ರಿಗಳನ್ನ ಕೇಳ್ತೇನೆ. ಈಗ ಒಂದು ಬಜೆಟ್ ಅಲ್ಲಿ ಮಾತಾಡಲಿಕ್ಕೆ ಕೆಲವು ಸದಸ್ಯರಿದ್ದಾರೆ, ಮತ್ತೆ ಕಾಲಿಂಗ್ ಅಟೆನ್ಷನ್ ಕೂಡ ಇದೆ. ನಾನು ಬಹುಶಃ 224 ಶಾಸಕರಲ್ಲಿ 224 ಶಾಸಕರಲ್ಲಿ ಕೆಲವೇ ಅಲ್ಲ 220 ಶಾಸಕರಲ್ಲಿ ತಾವು ನಿಮ್ಮ ಅಭಿನಯ ಯಾಕೆ ನೀವು ನಮ್ಮ ಕ್ಷೇತ್ರದ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಎಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ, ನಾವು ಇರಬೇಕಂತ ಆ ಒಂದು ನಿಮ್ಮ ಜನಸಾಮಾನ್ಯರಿಗೆ ನಿಮ್ಮ ಮತದಾರರಿಗೆ ಹೋಗೋಸ್ಕರ ತಾವಿವತ್ತು ಕೂತ್ಕೊಂಡಿರಿ. ಇಷ್ಟು ಕೂತ್ಕೊಂಡ ಸಂದರ್ಭದಲ್ಲಿ ನಾನು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಹೋಗೋದಕ್ಕೂ ನನಗೆ ಅಷ್ಟು ಸರಿ ಕಾಣುವುದಿಲ್ಲ. ಅದಕ್ಕೆ ಮಂತ್ರಿಗಳಿಗೆ ಇವತ್ತೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಯಾರು ಕೂಡ ಹೋಗಬೇಡಿ ದಯವಿಟ್ಟು, ಇಲ್ಲಿ ಈಗ ಒಂದು ಅವಕಾಶ ಸೂಚನೆ ಬೇಕಲ್ಲ. ಗಮನ ಇಲ್ಲದೆ ನೀವು ಇರ್ತೀರಿ, ಈಗ ಗಮನ ಇಲ್ಲದಿದ್ರೆ ಯಾಕೆ ಹೋಗ್ತಿದ್ರಿ. ಅದಕ್ಕಾಗಿ ತಾವು ಮಾತಾಡೋಲ್ಲ ಕೂಡ ದಯವಿಟ್ಟು ಇನ್ನು 10 ನಿಮಿಷ ಎಲ್ಲರೂ ಕೂಡ ಮುಗಿಸುವಂಥ ಕೆಲಸ ಮಾಡಿ, ಮತ್ತೆ ನಾವು ಕಾಲಿಂಗ್ ಅಟೆನ್ಷನ್ ತೆಗೊಳ್ಳುವಂಥ ಕೆಲಸ ನಾವು ಮಾಡುವ. ಎಲ್ಲರೂ ಕೂಡ ಒಂದು ದಿವಸ ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.